ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ಸ್ನೇಹಿತರೆ ನಾನು ನಿಶಾ ಮೆಹಂದಿ ಯಾವ ಥರವಾಗಿ ಮೆಹಂದಿ ಕಲಿಸ್ಕೊಂಡು ನಮ್ಮ ಕೂದಲಿಗೆ ಹಚ್ಕೋಬೋದಂತ ತೋರಿಸ್ತಾ ಇದ್ದೀನಿ. ನಿಮ್ಮ ಬಿಳಿ ಕೂದಲ ಸಮಸ್ಯೆಗೆ ಈ ಥರವಾಗಿ ಕೂಡ ನೀವು ನಿಶಾ ಮೆಹಂದಿ ಟ್ರೈ ಮಾಡ್ಬೋದು. ತುಂಬಾ ಒಳ್ಳೆ ರಿಸಲ್ಟ್ ಕೊಡುವಂಥದ್ದು. ಹಾಗಾಗಿ ನೀವು ಕೂಡ ಹಚ್ಕೊಂಡು ನೋಡಿದ ಮೇಲೆ ನಿಮಗೆ ರಿಸಲ್ಟ್ ಸಿಕ್ಕಿದ ಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ. ನೋಡಿ ಎಷ್ಟು ಚೆನ್ನಾಗಿ ಸೆಕೆಂಡ್ ಒಳಗಡೆ ನಮಗೆ ನಿಶಾ ಮೆಹಂದಿ ತುಂಬಾ ಗಾಢವಾಗಿ ಕಲರ್ ಸಿಗುವಂಥದ್ದು. ಅದು ಯಾವ ರೀತಿ ಕಲಿಸ್ಬೇಕಂತ ಇವತ್ತಿನ ವಿಡಿಯೋ ಮುಖಾಂತರ ನಿಮಗೂ ಕೂಡ ತೋರಿಸ್ಕೊಡ್ತೀನಿ. ನೀವು ಕೂಡ ಟ್ರೈ ಮಾಡ್ಬೋದು. ನಾವು ಇವಾಗ ನಿಶಾ ಮೆಹಂದಿ ತಂದ ತಕ್ಷಣ ಕಲಿಸ್ಕೊಂಡು ಹಚ್ಕೊಂಡು ಬಿಡ್ತೀವಿ. ಆ ಥರ ಮಾಡಬಾರ್ದು. ಸ್ವಲ್ಪ ಅದಕ್ಕೆ ಏನೆಲ್ಲ ಹಾಕಬೇಕು, ಯಾವ ಥರವಾಗಿ ಮಿಕ್ಸ್ ಮಾಡಬೇಕಂತ ನೋಡೋಣ ಬನ್ನಿ ಸ್ನೇಹಿತರೆ. ನಾನು ಇವಾಗ ನಿಶಾ ಮೆಹಂದಿ ಕಲಿಸೋದಕ್ಕೆ ಫಸ್ಟಿಗೆ ಕಬ್ಬಿಣದ ಒಂದು ಕಡೆಯೇ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಕಬ್ಬಿಣದ ಕಡೆ ಸ್ಟವ್ ಮೇಲೆ ಇಟ್ಕೊಂಡು ನಾವು ಇವಾಗ ಸ್ಟವ್ ಹಚ್ಕೋಬೇಕಾಗತ್ತೆ. ಈ ಥರ ಏನಾದರೂ ನೀವು ನಿಶಾ ಮೆಹಂದಿ ಕಲಸಿ ನಿಮ್ಮ ಕೂದಲಿಗೆ ಹಚ್ಕೊಂಡು ಬಿಟ್ಟರೆ ಏನು ಹೇಳ್ತೀರಾ ಸ್ನೇಹಿತರೆ, ತುಂಬಾ ಚೆನ್ನಾಗಿ ಕಲರ್ ಶೈನಿಯಾಗಿ ಕಾಣಿಸುತ್ತೆ. ಹಾಗೆ ನಮ್ಮ ಕೂದಲಿಗೆ ಬಿಳಿ ಕೂದಲಿದ್ದಾಗ ಅದು ಜಾಸ್ತಿ ದಿನಗಳ ಕಾಲ ನಮ್ಮ ತಲೆಯಿಂದ ಕಲರ್ ಹೋಗೋದಿಲ್ಲ. ಅದಕ್ಕೋಸ್ಕರ ನೀವು ಕೂಡ ಟ್ರೈ ಮಾಡ್ಬೋದು. ಇವಾಗ ನಾನು ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡಿದ್ದೀನಲ್ವ, ಕಬ್ಬಿಣದ ಕಡಾಯಿ, ಅದರಲ್ಲಿ ಅರ್ಧ ಲೋಟದಷ್ಟು ನೀರು ಕೂಡ ಹಾಕಿದ್ದೀನಿ. ಇವಾಗ ನೀವು ಸ್ವಲ್ಪ ಕಲಿಸ್ತಾ ಇದ್ದೀರಾ, ಜಾಸ್ತಿ ಕಲಿಸ್ತಾ ಇದ್ದೀರಾ ಅಂತ ಮೆಹಂದಿ ನೀವು ಮೇಲೆ ಡಿಪೆಂಡ್ ನೋಡಿ, ನಿಮ್ಮ ಕೂದಲ ಮೇಲೆ. ನಾನು ಇವಾಗ ಇದು ಅರ್ಧ ಪ್ಯಾಕೆಟೇ ಮೆಹಂದಿ ಕಲಿಸ್ತಾ ಇದ್ದೀನಿ. ನಮಗೆ ಸ್ವಲ್ಪ ಸ್ವಲ್ಪನೇ, ಜಾಸ್ತಿ ಏನು ಬೇಡ ಅಂದರೆ ಈ ಥರ ನೀವು ಸ್ವಲ್ಪ ಅರ್ಧ ಮೆಹಂದಿ ಪ್ಯಾಕೆಟ್ ಕೂಡ ಕಲಿಸ್ಕೋಬೋದು. ಇವಾಗ ಸ್ನೇಹಿತರೆ ಅದಕ್ಕೆ ನಾನು ಒಂದು ನೆಸ್ಕೆಫೆ ಕಾಫಿ ಕೂಡ ಹಾಕ್ತಾಯಿದ್ದೀನಿ. ಈ ಕಾಫಿ ಹಾಕೋದ್ರಿಂದ ನಮ್ಮ ಕೂದಲಿಗೆ ಶೈನಿಯಾಗಿ ಮತ್ತು ಹಾಗೆ ಬ್ಲ್ಯಾಕ್ ಮಾಡೋದಕ್ಕೂ ಕೂಡ ಇದು ಸ್ವಲ್ಪ ಒಂದು ಒಳ್ಳೆ ರಿಸಲ್ಟ್ ಅನ್ಬೋದು. ಹಾಗಾಗಿ ಇದು ಕೂಡ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲಿಗೆ ಒಂಥರ ಜಾಸ್ತಿನೇ ಗಾಢವಾಗಿ ಕಲರ್ ಸಿಗುವಂಥದ್ದು. ಯಾರೇ ವಯಸ್ಸಾದವರಲ್ಲಿ ಹಚ್ಚಿದ್ರು ಕೂಡ ಇದೇನಪ್ಪ ನಿಮ್ಮ ಕೂದಲಿಗೆ ಇಷ್ಟು ಚೆನ್ನಾಗಿ ಕಪ್ಪು ಆಗಿರುವಂಥದ್ದು ಅಂತ ಅವರು ಕೂಡ ಕೇಳ್ಬೋದು. ಅಷ್ಟು ಚೆನ್ನಾಗಿ ಮೆಹಂದಿ ಕಲರ್ ಕಾಣಿಸುತ್ತೆ ನೋಡಿ. ಇವಾಗ ಇದು ಕಾಫಿ ಕಬ್ಬಿಣದ ಕಡಾಯಲ್ಲಿ ಹಾಕಿ ಕಾಯಿಸ್ತೀವಿ ಅಲ್ವಾ, ಆವಾಗ ಏನಾಗುತ್ತೆ ಅಂದರೆ ಕಲರ್ ತುಂಬಾ ಚೆನ್ನಾಗಿ ಬರುವಂಥದ್ದು. ಹಾಗೆ ನೀವು ಬೇರೆ ಬಾಣಲೆಯಲ್ಲಿ ಏನಾದರೂ ಹಾಕಿ ಕಾಯಿಸಿದ್ರೆ ನಿಮಗೆ ಈ ಥರ ಕಲರ್ ಬರೋದಿಲ್ಲ. ನೋಡ್ತಾ ಇರ್ಬೋದು ಯಾವ ಥರವಾಗಿ ಬ್ಲ್ಯಾಕ್ ಥರ ಬಂದಿರೋವಂಥದ್ದು ಕಾಫಿ ಪುಡಿ ಹಾಕಿದ ತಕ್ಷಣ. ಇವಾಗ ನಾನು ಹಾಕಿದ್ರು ಕಾಫಿ ಪುಡಿ ಆದಮೇಲೆ ಒಂದೆರಡು ಲವಂಗ ಚೆನ್ನಾಗಿ ಜಜ್ಕೊಂಡು ಹಾಕಬೇಕು. ಅದು ಕೂಡ ನಮಗೆ ಕೂದಲಿಗೆ ಸ್ಟ್ರಾಂಗ್ ಮಾಡುವಂಥದ್ದು. ಹಾಗೆ ನಮ್ಮ ಕೂದಲಲ್ಲಿ ಯಾವುದೇ ಒಂದು ಸಮಸ್ಯೆಗಳು ಕೂಡ ಇದ್ದರೂ ಕೂಡ ನಿವಾರಣೆ ಆಗುತ್ತೆ. ಅದಕ್ಕೋಸ್ಕರ ಲವಂಗ ಹಾಕ್ಕೊಳ್ಳಿ. ಇವಾಗ ಚೆನ್ನಾಗಿ ಕುದಿಸ್ಬೇಕು. ಲವಂಗ ಕೂಡ ಹಾಕಿದ್ದೀವಲ್ವ ನಾವು, ಒಂದು 2ರಿಂದ 3 ನಿಮಿಷ ಕುದಿಸ್ಕೊಳ್ಳಿ. ಏನಾಗುತ್ತೆ ಅಂದರೆ ಲವಂಗದಲ್ಲಿ ಕೂಡ ಚೆನ್ನಾಗಿ ಕಲರ್ ಕೂಡ ಬಿಟ್ಕೊಳ್ಬೇಕು. ಅಲ್ಲಿವರೆಗೂ ಕುದಿಸ್ಬೇಕು. ಆವಾಗಲೇ ನಮ್ಮ ಕೂದಲಿಗೆ ಒಂದು ಚೆನ್ನಾಗಿ ಈ ಶಕ್ತಿ ಸಿಗುವಂಥದ್ದು ನೋಡಿ. ಇವಾಗ ಇದು ಹಾಗೆ ಕುದೀತಾ ಇರುವಂಥದ್ದು. ನಾನಿವಾಗ ನಿಶಾ ಮೆಹಂದಿ ಬ್ಲ್ಯಾಕ್ ತೊಗೊಂಡಿದ್ದೀನಿ. ನಿಮಗೆ ರೆಡ್ ಬೇಕಾ ಬ್ಲ್ಯಾಕ್ ಬೇಕಾ, ನಿಮಗೆ ಯಾವ್ದು ಇಷ್ಟ ಅದು ಯೂಸ್ ಮಾಡ್ಕೋಬೋದು. ನಾನು ಈ ಕಡೆ ಬ್ಲ್ಯಾಕ್ ಮೆಹಂದಿ ತೊಗೊಂಡಿದ್ದೀನಿ. ಇವಾಗ ನೀರು ಚೆನ್ನಾಗಿ ಕುದಿಸ್ಕೊಂಡು ತೊಗೊಂಡಾಯ್ತವ, ಕಾಫಿ ಎಲ್ಲ ಹಾಕಿರೋ ನೀರು. ಇವಾಗ ನಾನು ಸ್ಟವ್ ಆಫ್ ಮಾಡ್ತೀನಿ. ಸ್ಟವ್ ಆಫ್ ಮಾಡಿಕೊಂಡು ನಾವಿವಾಗ ಕುದಿಯೋವಂಥ ನೀರಲ್ಲಿ ನಾನಿವಾಗ ಇವಾಗ ನಿಶಾ ಮೆಹಂದಿ ಹಾಕ್ತಾಯಿದ್ದೀನಿ. ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಸ್ವಲ್ಪ ಕಡೆ ಬಿಸಿ ಇರೋಕ್ಕೋಸ್ಕರ ಈ ಥರ ಆಗುತ್ತೆ ನಿಶಾ ಮೆಹಂದಿ ಹಾಕಿದ ಮೇಲೆ. ಇವಾಗ ಮೆಹಂದಿ ಪುಡಿ ಹಾಕಿದ್ದೀನಿ ಅರ್ಧದಷ್ಟು. ಆಮೇಲೆ ಇದಕ್ಕೆ ನೂಪುರ್ ಮೆಹಂದಿ ಕೂಡ ಅರ್ಧ ಹಾಕಬೇಕು. ಇವೆರಡೂ ಕೂಡ ಹಾಕೋದ್ರಿಂದ ನಮ್ಮ ಕೂದಲಿಗೆ ಈ ರೀತಿ ಬಳಸೋದ್ರಿಂದ ಒಂಥರ ನ್ಯಾಚುರಲಾಗಿ ರಿಸಲ್ಟ್ ಸಿಗುತ್ತೆ. ಅದಕ್ಕೋಸ್ಕರ ನಾನು ಎರಡೂ ಕೂಡ ಹಾಕ್ತೀನಿ. ನಾವು ಯಾವುದೇ ಕೆಮಿಕಲ್ ಮೆಹಂದಿ ಯೂಸ್ ಮಾಡುವಾಗ ಸ್ವಲ್ಪ ಅದಕ್ಕೆ ನಾವು ಈ ಥರವಾಗಿ ಯೂಸ್ ಮಾಡೋದ್ರಿಂದ ನಮಗೇನು ಕೂಡ ಹಾನಿ ಆಗೋಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ಕೂಡ ಟ್ರೈ ಮಾಡ್ಬೋದು. ಇವಾಗ ಮೆಹಂದಿ ಹಾಕಿದ್ದೀನಿ, ಕಲಿಸ್ತೀನಿ ನೋಡಿ ಚೆನ್ನಾಗಿ. ಈ ಥರ ಚೆನ್ನಾಗಿ ಮೆಹಂದಿ ಎಲ್ಲ ಕೂಡ ಕಲಿಸ್ಕೋಬೇಕು. ಕಲಿಸ್ಕೊಂಡು ಒಂದು 2 ಸೆಕೆಂಡ್ ಬಿಟ್ಟರೆ ಸಾಕು, ಮೆಹಂದಿ ಕಲರ್ ಚೆನ್ನಾಗಿ ಬರುತ್ತೆ. ಹಾಗೆ ಗಾಢವಾಗಿ ಕೂಡ ಆಗುತ್ತೆ. ಇದೇ ಕಡೆಯಲ್ಲಿ ಹಾಗೆ ಬಿಡಿ, ಒಂದು 2-3 ನಿಮಿಷ ಅಷ್ಟೇ ನೋಡಿ, ಜಾಸ್ತಿ ಹೊತ್ತು ಕೂಡ ಏನಿಲ್ಲ. ಒಂದು 2-3 ನಿಮಿಷ ಬಿಟ್ಟು ನೀವು ಏನು ಮಾಡಬೇಕಂದ್ರೆ ಒಂದು ಬೇರೆ ಬೌಲಲ್ಲಿ ತೆಗಿಬೋದು. ಈ ಮೆಹಂದಿ ಸ್ನೇಹಿತರೆ ನೀವು ತಲೆಗೆ ಹಚ್ಕೊಂಡು 1 ಗಂಟೆಗಳ ಕಾಲ ಬಿಟ್ಟರೆ ಸಾಕು. 1 ಗಂಟೆ ಅಂದರೆ ಅರ್ಧ ಗಂಟೆಗಳ ಕಾಲ ಬಿಟ್ಟರೆ ಕೂಡ ತುಂಬಾ ಒಳ್ಳೆಯದು. ಆಮೇಲೆ ವಾಶ್ ಮಾಡ್ಕೊಂಡ್ಬಿಡಿ. ಸ್ವಲ್ಪ ಕೆಮಿಕಲ್ ಶ್ಯಾಂಪು ಮಾತ್ರ ಬಳಸೋದಕ್ಕೆ ಹೋಗಬೇಡಿ. ಆಮೇಲೆ ಒಂದು 2 ವಾರ ಅಂದರೆ 1 ವಾರ 2 ವಾರ ಆದಮೇಲೆ ಇದೇ ಥರವಾಗಿ ನೀವು
ಒಂದು ವಾರಕ್ಕೆ 2 ವಾರಕ್ಕೆ ಬಿಟ್ಟು ಶಾಂಪು ಕೂಡ ಯೂಸ್ ಮಾಡ್ಬೋದು. ಹಾಗೆ ನಾವು ಶಾಂಪು ಜಾಸ್ತಿ ಕೂಡ ಬಳಸೋದ್ರಿಂದ ನಮ್ಮ ಕೂದಲಿನ ಕಲರ್ ಬೇಗನೆ ಹೋಗುತ್ತೆ. ಅದಕ್ಕೋಸ್ಕರ ಜಾಸ್ತಿ ಶಾಂಪು ಯೂಸ್ ಮಾಡಬೇಡಿ. ಇವಾಗ ನೋಡಿ ಈ ಥರ ಕಲರ್ ಬಂದಿರೋದು. ಇನ್ನೊಂದು 2 ನಿಮಿಷ ನೀವು ಹಾಗೆ ತಣ್ಣಗಾದ್ಮೇಲೆ ನಾವು ಎಷ್ಟು ಗಾಢವಾಗಿ ಕಲರ್ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ನೀವು ತಣ್ಣಗಾಗ್ತಾ ಬಂತು. ತಣ್ಣಗಾದ್ಮೇಲೆ ಒಂದು ಬೇರೆ ಬೌಲಲ್ಲಿ ತೆಗಿತೀನಿ ನೋಡಿ. ಇವಾಗ ಒಂದು ಬೌಲಲ್ಲಿ ತೆಕ್ಕೊಂಡು ಬಂದಮೇಲೆ ಈ ಥರವಾಗಿ ಕಲರ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ನ್ಯಾಚುರಲಾಗಿ ನೀವು ಕೂಡ ನಿಶಾ ಮೆಹಂದಿ ಬಳಸೋರಿದ್ರೆ ಈ ರೀತಿಯಾಗಿ ಹಚ್ಕೊಂಡು ನೋಡಿ, ನಿಮಗೂ ಕೂಡ ಒಳ್ಳೆಯ ರಿಸಲ್ಟ್ ಸಿಗುವಂಥದ್ದು. ಹಾಗಾದರೆ ತಡ ಮಾಡದೆ ಸ್ನೇಹಿತರೆ, ವೀಕ್ಷಕರೇ, ನಿಶಾ ಮೆಹಂದಿ ಯಾರೆಲ್ಲ ಬಳಸ್ತಾ ಇರ್ತೀರ ಅವರೆಲ್ಲರಿಗೂ ಕೂಡ ಉಪಯುಕ್ತ ಅನ್ಬೋದು. ಖಂಡಿತವಾಗಿ ಈ ಥರ ಕೂಡ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ಬೋದು. ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ ಹೇಳಿ. ಹಾಗೆ ಮುಂದೆ ಬರೋ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡಿ ಸ್ನೇಹಿತರೆ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದ ಸ್ನೇಹಿತರೆ.